ಮಿಸ್ಟೇಕ್ ಆಗ್ತದ ಸಂಚು ಅವರಿಂದ ಆರಂಭಿಕ ಹಂತದಲ್ಲಿ. ಎಸ್ ದಾಳಿಗೆ ಸಜ್ಜಾಗಿದ್ದಾನೆ ಜಾನಬಟ್ಟಿ ಅಲ್ಲ ಜಮ್ಮಣ್ಣಕಟ್ಟಿಯ ಕೃಷ್ಣ. ಜಮ್ಮಣ್ಣಕಟ್ಟಿಯ ಕೃಷ್ಣ ಕಳೆದ ಪಂದ್ಯದಲ್ಲಿ ರೂವಾರಿ ಪಟ್ಟವನ್ನು ಧರಿಸಿರುವಂತಹ ಆಟಗಾರ. ಬಸವೇಶ್ವರ್ ಬಿಪಿಎಡ್ ಕಾಲೇಜಿನ ಎದುರಾಳಿನ ಪಂದ್ಯದಲ್ಲಿ ರೂವಾರಿ ಪಟ್ಟ ಧರಿಸುವಂತಹ ಆಟಗಾರ. ಮಾತ್ರ ಹೊಸ ದಾಳಿಗರ ಬಳಕೆ ಆಗ್ತದೆ ಬಾರಿ. ಮತ್ತೊಮ್ಮೆ ಕೃಷ್ಣ ಜಮ್ಮನಕಟ್ಟಿಯ ಕೃಷ್ಣ ಶರವೇಗದ ತಾರೆ. ಐವರ ಡಿಫೆನ್ಸ್ ಮಧ್ಯದಲ್ಲಿ ನೋಡು ಸರ್ ಹೊಸ ದಾಳಿಗರ ಬಳಕೆ ಆಗಿದೆ ಈ ಬಾರಿ. ಇದು ರೋಚಕತೆಯ ಪಂದ್ಯ ಆಗಿರ್ತದೆ. ಯಾಕೆಂದ್ರೆ ಇದು ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯ. ಗೆಲುವಿನ ಮಾಲೆಯನ್ನು ಹಿಡಿಯುವಂತ ಪಂದ್ಯಗಳಾಗಿರ್ತವೆ ಇದು. ಜಯದ ಮಾಲೆ ಯಾರ ಪಾಲಿಗೆ ಕಾದೋಡು ನಿರೀಕ್ಷೆಯಲ್ಲಿ ಅಂಕನೊಳ ಭಾಗದಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಜಮ್ಮನಕಟ್ಟಿಯ ಕೃಷ್ಣ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿ ಏಕಕಾಲಕ್ಕೆ ಮಲ್ಟಿಪಲ್ ಪಾಯಿಂಟ್ಸ್ ಗಳನ್ನ ಗಳಿಸಬಲ್ಲಂತ ತಾರೆ. ಅನೇಕ ಪಂದ್ಯಾಕೂಟದಲ್ಲಿ ತನ್ನದೇ ಆದಂತಹ ಹೆಸರನ್ನ ಚಾಪನ್ನ ಮೂಡಿಸಿರುವಂತಹ ಶರವೇಗದ ತಾರೆ ಸುಲಭದ ತುತ್ತವಾಗಿ ಮತ್ತೊಂದು ಅಂಕ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾನೆ. ರಂಗನಾಥ್ ಥರ್ಡ್ ರೈಡ್ ಇಲ್ರಿ. ರಂಗನಾಥ್ ಮತ್ತೊಮ್ಮೆ ಥರ್ಡ್ ರೈಡ್ ಇಲ್ಲಪ್ಪ. ಮತ್ತೊಮ್ಮೆ ಕೃಷ್ಣ ತಾಯಿ ಪಕ್ಕದಲ್ಲಿ 4 ಡಿಫೆನ್ಸ್ ಮಧ್ಯದಲ್ಲಿ ಶರವೇಗದ ತಾರೆ ಕಾದೋಡು ನಿರೀಕ್ಷೆ ಇದೆ. ಇಲ್ಲಿ ಏನ್ ಮಾಡಬಲ್ಲ ಅಂತ ಆಟಗಾರ ಇದು. ಮತ್ತೊಂದ್ ಸಾರಿ ಇಲ್ಲ, ಯಾವುದೇ ರೀತಿ ಅಂಕ ಇಲ್ಲ. ಒಳ್ಳೆ ಒಂದು ಜಂಪ್ ಬಳಸ್ಕೊಂಡು ಮಲ್ಟಿ ಪಾಯಿಂಟ್ಸ್ ಸರ್ದಾರ್ ಆಗ್ತಾ ಇದ್ದಾನೆ ಕೃಷ್ಣ. ಮಲ್ಟಿಪಲ್ ಪಾಯಿಂಟ್ಸ್ ಗಳ ಥರ್ಡ್ ರೈಡ್. ಇಟ್ಸ್ ಅ 2 ಆರ್ ಡೈ ದಾಳಿ ಇದೆ. ಹೊಸ ದಾಳಿಗಾರನ ನೇರವಾಗಿ 2 ಆರ್ ಡೈಗೆ ಮೊರೆ ಹೋಗಿದ್ದಾನೆ. ಸಂಜೀವ್ ಅವರು ರೈಟ್ ಕವರ್ ನಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಒಳ್ಳೆ ಒಂದು ಆಂಕಲ್ ಬರ್ತಾ ಇದೆ ಬಲಿಷ್ಠವಾಗಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮ ನಿಮಿತ್ತ ಹಾಗೂ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಬಿಬಿ ಚಿಮ್ಮನಕಟ್ಟಿ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡಿರ್ತಕ್ಕಂಥ ಪಂದ್ಯಾವಳಿ ಅತಿ ರೋಚಕವಾಗಿ ಹಾನಿಯಾಗಿ ರಂಗನಾಥ್ ಮತ್ತೊಮ್ಮೆ ಈ ಬಾರಿ ನೇರವಾಗಿ ಸಂಜೀವ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸುಲಭದ ತುತ್ತವಾಗಿ ಮತ್ತೊಂದು ಅಂಕ ಸೇರ್ಪಡೆ ಆಗ್ತಾ ಇದೆ. ಕೆಲವಡಿ ಅಲ್ಲ ಕಿರ್ಸೂರ್ ತಂಡಕ್ಕೆ. ಮತ್ತೊಮ್ಮೆ ಜಮ್ಮನಕಟ್ಟಿಯ ಕೃಷ್ಣ ಮುಂದಿನ ಪಂದ್ಯಕ್ಕಾಗಿ ರೈಲ್ವೆ ಸ್ಟೇಷನ್ ವರ್ಚಸ್ ಕೆಲವಡಿ ಎರಡು ತಂಡಗಳು ಬೇಗನೆ ಮೈದಾನದ ಹತ್ತಿರ ಬರಬೇಕು. ಎಡಬದಿ ಮತ್ತು ಬಲಬದಿಯಿಂದ ದಾಳಿ ಮಾಡಬಲ್ಲಂತ ಶರವೇಗದ ತಾರೆ ಈ ಬಾರಿ ಮತ್ತೊಂದು ಅಂಕದ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾನೆ ತನ್ನ ತಂಡಕ್ಕೆ.
ರಂಗನಾಥ್ ಮತ್ತೊಮ್ಮೆ ಕಳೆದ ಬಾರಿ ಒಂದು ಅಂಕದ ಸೇರ್ಪಡೆ ವಾಪಸ್ ಆದಂತ ಆಟಗಾರ ಮತ್ತೊಮ್ಮೆ ಈ ಸರಿ ಮಲ್ಟಿಪಲ್ ಪಾಯಿಂಟ್ ಹೋಗ್ತಾ ಇದೆ. 2 ಪಾಯಿಂಟ್ ಬೋನಸ್ ಪ್ಲಸ್ 2 ಪಾಯಿಂಟ್ಸ್. 3 ಅಂಕದ ಸೇರ್ಪಡೆ ಆಗ್ತಾ ಇದೆ ಏಕಕಾಲಕ್ಕೆ ಕಿರ್ಸೂರ್ ತಂಡಕ್ಕೆ. ಸ್ಕೋರ್ ಹೇಳ್ರಿ ಸರ್ ಸ್ವಲ್ಪ. 10-6 ಜಮ್ಮನಕಟ್ಟಿ ಪರವಾಗಿ 10-6 4 ಅಂಕಗಳ ಮುನ್ನಡೆಯೊಂದಿಗೆ ಜಮ್ಮನಕಟ್ಟಿ ತಂಡ 10-6 ಪಂದ್ಯ ಇದೆ. ಜರ್ಸಿ ನಂಬರ್ 3 ಗುರುತಿಸಿಕೊಳ್ಳಬಲ್ಲಂತ ಆಟಗಾರ ಕೃಷ್ಣ. ರೈಟ್ ಕವರ್ ನಲ್ಲಿ ರಂಗೇಶ್, ಲೆಫ್ಟ್ ಕವರ್ ನಲ್ಲಿ ಮತ್ತೊಮ್ಮೆ ರಂಗೇಶ್. ತಂಡಕ್ಕೆ ಅನೇಕ ಬಾರಿ ಆಸರೆ ಆಗಿರುವಂತಹ ಆಟಗಾರ ಒಳ್ಳೆಯ ಒಂದು ಕ್ಯಾಪ್ ಅನ್ನ ಬಳಸಿಕೊಂಡು ಮತ್ತೊಮ್ಮೆ ಬೋನಸ್ ಪ್ಲಸ್ ಪಾಯಿಂಟ್ ಒಂದಿಗೆ ಒಳ್ಳೆಯ ಅಂಕಗಳನ್ನು ಸೇರ್ಪಡೆ ಮಾಡಿಕೊಂಡು ಪ್ರತಿ ದಾಳಿಯಲ್ಲಿ ಯಶಸ್ಸನ್ನ ಕಾಣುತ್ತಿರುವಂತಹ ಆಟಗಾರ ಕೃಷ್ಣ. ಜಮ್ಮನಕಟ್ಟಿಯ ಕೃಷ್ಣ ಶರವೇಗದ ಆಟಗಾರ. ಮತ್ತೊಂದು ಸಾರಿ ದಾಳಿ ಭಾಗದಲ್ಲಿ ಮುಂದಾಗಿದ್ದಾನೆ. ದನಿವೇರದ ಶರವೇಗದ ತಾರೆ ಈ ಬಾರಿ ಬೋನಸ್ಗೆ ಲಗ್ಗೆ ಇಟ್ಟಿದ್ದಾನೆ. ಅನುಭವಿ ನಿರ್ಣಾಯಕರನ್ನು ಒಳಗೊಂಡಿರುವಂತಹ ಪಂದ್ಯ ಇದು. ಬೋನಸ್ ಪ್ಲಸ್ 1 ಪಾಯಿಂಟ್. ಟೈಮ್ ಔಟ್. ಸ್ಕೋರ್ ಹೇಳಿ ಸರ್. 13-8 ಜಮ್ಮನಕಟ್ಟಿ ಪರವಾಗಿ. ಲಕ್ಷ್ಮೀ ರಂಗನಾಥ್ ಗುಳೇಗುಡ್ ರೈಲ್ವೆ ಸ್ಟೇಷನ್ ವರ್ಸಸ್ ಕೆಲವಡಿ. ಈ ಎರಡು ತಂಡದ ನಾಯಕರು ತಮ್ಮ ತಂಡವನ್ನು ಮೈದಾನದ ಹತ್ತಿರ ತೆಗೆದುಕೊಂಡು ಬರಬೇಕು. ಇದಾದ ನಂತರ ಮುಂದಿನ ಪಂದ್ಯಕ್ಕಾಗಿ ಕೆಲವಡಿ ವರ್ಸಸ್ ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಮ್ಯಾಚ್ ಕೆಲವಡಿ ವರ್ಸಸ್ ರೈಲ್ವೆ ಸ್ಟೇಷನ್. ಬೋತ್ ಟೀಮ್ ಕ್ಯಾಪ್ಟನ್ಸ್ ತಾವುಗಳು ಸಿದ್ಧತೆಗೊಳ್ಳಿ ಮುಂದಿನ ಪಂದ್ಯಕ್ಕಾಗಿ. ಮತ್ತೊಂದು ಸಾರಿ ಸಂಜೀವ್ ಅವರ ಮೇಲೆ ಅಟ್ಯಾಕ್. ಬೋನಸ್ ಪ್ಲಸ್ 1 ಪಾಯಿಂಟ್. ಕಿರ್ಸೂರ್ ಹಾಫ್ ಟೈಮ್ ಮಧ್ಯಂತರ ಅವಧಿ ಇವರ ಸ್ಕೋರ್. ಮತ್ತೊಮ್ಮೆ ವಿರಾಮದ ಬಳಿಕ ಪಂದ್ಯ ಆರಂಭಗೊಳ್ತಾ ಇದೆ. ಆರಂಭದ ಮೊದಲ ದಾಳಿಯಲ್ಲಿ ರಂಗೇಶ್, ರಂಗನಾಥ್, ಐವರ ಡಿಫೆನ್ಸ್ ಮಧ್ಯದಲ್ಲಿ ತಂಡದ ಪ್ರಮುಖ ತಾರೆ ಕಿರ್ಸೂರ್ ತಂಡದ ಪ್ರಮುಖ ತಾರೆ. ಕಾದ್ ನೋಡಬೇಕಿಲ್ಲಿ. ಅನೇಕ ಬಾರಿ ಮಲ್ಟಿಪಲ್ ಪಾಯಿಂಟ್ಸ್ ಜೊತೆಗೆ ವಾಪಸ್ ಆದಂತ ಆಟಗಾರ ಮತ್ತೊಂದು ಸಾರಿ ದಾಳಿಯನ್ನು ಎದುರಿಸ್ತಾ ಇದ್ದಾನೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಿ ವಾಪಸ್ ಆಗಿ ಮತ್ತೊಮ್ಮೆ ದ್ವಿತೀಯ ಅರ್ಧದ ದಾಳಿ ಭಾಗದಲ್ಲಿ ಜಮ್ಮನಕಟ್ಟಿಯ ಕೃಷ್ಣ ಎತ್ತರ ನಿಲುವಿನ ನಿಲುಗೈದ ತಾರೆ ಪ್ರತಿಷ್ಠಿತ ದಾಳಿಗಾರ. ಅನೇಕ ಬಾರಿ ಕೂಡ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ. ಏಕಕಾಲಕ್ಕೆ ಮಲ್ಟಿಪಲ್ ಪಾಯಿಂಟ್ಸ್ ಗಳ ಸರ್ದಾರ. ಈ ಬಾರಿ ಬಂಧನ ಆಗ್ತಾ ಇದ್ದಾನೆ. ಮತ್ತೊಮ್ಮೆ ರಂಗೇಶ್ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಟೈಮ್ ಔಟ್ ಕಿರ್ಸೂರ್. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಗೋಸ್ ಟು ಕಿರ್ಸೂರ್. 12-13 1 ಅಂಕದ ಮುನ್ನಡೆಯಲ್ಲಿ ಜಮ್ಮನಕಟ್ಟಿ ತಂಡ. 12-13 12-13 ಇನ್ ಫೇವರ್ ಆಫ್ ಜಮ್ಮನಕಟ್ಟಿ. ಕಿರ್ಸೂರ್ ರಾಮಸ್ವಾಮಿ ಪೂಜಾರ್ ವೇದಿಕೆ ಮುಂದ್ಗಡೆ ಬರಬೇಕು. ಇದು ರೋಚಕತೆಯ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯ. ಅನೇಕ ಬಾರಿ ಅನೇಕ ಪಂದ್ಯಾಕೂಟದಲ್ಲಿ ಮುಖಾಮುಖಿ ಆದಂತ ಗೆಳೆಯರು ಮತ್ತೊಮ್ಮೆ ಇಲ್ಲಿ ಮುಖಾಮುಖಿಯಾಗಿದ್ದಾರೆ. ಅಂಕನ ಒಳಭಾಗದಲ್ಲಿ ಬಲಿಷ್ಠ ಪಂದ್ಯ ಆಗ್ತಾ ಇದೆ. ಒಳ್ಳೆಯ ಫಾಲೋ ಡ್ಯಾಶ್ ಪ್ರಯತ್ನ. ರೈಡರ್ ಈಸ್ ಔಟ್. ಪಾಯಿಂಟ್ ಟು ಕಿರ್ಸೂರ್. ಸುಪಡೆಗಳಾಣಿದೆ. ಮತ್ತೊಮ್ಮೆ ರಂಗೇಶ್ ಸತತವಾಗಿ ನಿರಂತರವಾಗಿ
ರೈಡಿಂಗ್ ವಿಭಾಗದಲ್ಲಿ ಟಚ್ ಪಾಯಿಂಟ್ಗಳ ಸರ್ದಾರ್ ಆಗಿ ಕಾಣಿಸಿಕೊಂಡಿರುವಂತ ರಂಗನಾಥ್ ಮತ್ತೊಮ್ಮೆ ಸುಪಟಗಳ ಆಣಿದೆ. ಕಾದ್ ನೋಡ್ಬೇಕು ಇಲ್ಲಿ ಏನ್ ಮಾಡ್ಬೇಕಂತ. ಒಳ್ಳೆ ಒಂದು ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ. ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ, ಆದ್ರೆ ಇಲ್ಲಿ ಮೂಡ್ತಾ ಇದ್ದಾನೆ. ಆಲ್ ಔಟ್. 2+2 ಪಾಯಿಂಟ್ goes to ಕಿರ್ಸೂರ್. ಅಫಿಷಿಯಲ್ ಟೈಮ್ ಹೊಂಟಿದೆ. ಸ್ಕೋರ್ 17-13 ಕಿರ್ಸೂರ್ ಪರವಾಗಿ. 17-13 ಒಂದು ಲೋಣ ಹಂತವನ್ನ ಕಳೆದುಕೊಂಡು ಮತ್ತೆ ದಾಳಿ ಭಾಗದಲ್ಲಿ ತಂಡದ ಪ್ರತಿಷ್ಠಿತ ದಾಳಿಗಾರ ಭರವಸೆ ದಾಳಿಗಾರ ಕೃಷ್ಣ ಮತ್ತೊಂದು ಸಾರಿ ಪ್ರಯತ್ನ ಬಂಧನ ಕೃಷ್ಣ ಅವ್ರನ್ನ ಸಪಟು ದಾಳಿಗಾರ ಸಮಯ ವರ್ಕ್ ಮಾಡಿ ಇಲ್ಲ. ಒಳ್ಳೆ ಕಾಂಬಿನೇಷನ್ ಪ್ರಯತ್ನ. ಓಹೋ, ಕೊನೆಯ ಕ್ಷಣಾರ್ಧದಲ್ಲಿ ಕೂಡ ಟ್ಯಾಕಲ್ ಯಶಸ್ವಿ ಮಾಡ್ತಾ ಇದ್ರಲ್ಲಿ ಆಟಗಾರರು. ಮತ್ತೊಮ್ಮೆ ಜಮನಕಟ್ಟಿ ಕೃಷ್ಣ ಕಾದ್ ನೋಡಬೇಕಿಲ್ಲಿ. ಕಳೆದ ದಾಳಿಯಲ್ಲಿ ಬಂಧನ ಆದಂತ ಆಟಗಾರ ಈ ಬಾರಿ ಬೋನಸ್ ಒಂದಿಗೆ ವಾಪಸ್ ಆಗ್ತಾ ಇದ್ದಾನೆ. ಮತ್ತೊಮ್ಮೆ ಈ ಕಡೆ ಇಂಜುರಿಯಿಂದ ವಾಪಸ್ಸಾಗಿ ತಂಡಕ್ಕೆ ಸಾಕಷ್ಟು ತನ್ನದೇ ಆದಂತ ಕೊಡುಗೆಯನ್ನ ಸಲ್ಲಿಸಿದ ಆಟಗಾರ ಟಚ್ ಪಾಯಿಂಟ್ಗಳ ಸರ್ದಾರ ರಂಗನಾಥ್. ನೋಡುಗರ ಮನ ಮುಟ್ಟುವಂತ ಪಂದ್ಯವನ್ನ ಆಡ್ತಾ ಇದ್ದಾರೆ ಎರಡು ತಂಡದ ಆಟಗಾರರಲ್ಲಿ. ಅತಿ ಶಾಂತ ರೀತಿಯಲ್ಲಿ ಕೂಡ ಪಂದ್ಯ ಸಾಗ್ತಾ ಇದೆ. ಯಾಕಂದ್ರೆ ಅಷ್ಟೊಂದು 15-18 ಇಂಟ್ರೆಸ್ಟ್ ಅನ್ನ ಒಳಗೊಂಡಿರುವಂತ ಇದು ಪಂದ್ಯ. ಇದು ಕಿರ್ಸೂರ್ ತಂಡದ ಪರವಾಗಿ 3 ಅಂಕದ ಮುನ್ನಡೆ. ಮತ್ತೊಮ್ಮೆ ಕೃಷ್ಣ ಮತ್ತೊಮ್ಮೆ ರಂಗೇಶ್. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಬಲ್ಲಂತ ಆಟಗಾರ. ಎಡಬದಿ ಮತ್ತು ಬಲಬದಿ ದಾಳಿಯನ್ನು ಮಾಡಬಲ್ಲಂತ ಆಟಗಾರ. ಒಳ್ಳೆ ಒಂದು ರನ್ನಿಂಗ್ ಬೋನಸ್ ಅನ್ನು ಕದಿಯುವ ಪ್ರಯತ್ನ. ಎಸ್, ಬೋನಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಕೋರ್ ಮುಂದಿನ ಪಂದ್ಯಕ್ಕಾಗಿ ಎರಡು ತಂಡ ರೆಡಿಯಲ್ಲಿರಬೇಕು. ಮುಂದಿನ ಪಂದ್ಯದ ಆಟಗಾರ ತಾವುಗಳು ಸಿದ್ಧತೆಗೊಳ್ಳಿ ಆತ್ಮೇಲೆ ದಯವಿಟ್ಟು. ಮತ್ತೊಮ್ಮೆ ಕೃಷ್ಣ ಐವರ ಡಿಫೆನ್ಸ್ ಮಧ್ಯದಲ್ಲಿ. ಎರಡು ಅಂಕ ಜಮ್ಮನಕಟ್ಟಿ ತಂಡದ ಪರವಾಗಿ 2 ಅಂಕ. ಕೊನೆಯ 2 ನಿಮಿಷ. ದಿ ಲಾಸ್ಟ್ 2 minutes ಮ್ಯಾಚ್ ಇಸ್ ರಿಮೈನಿಂಗ್. ಸ್ಕೋರ್ ಇಸ್ 18-19. 18-19 ಪಂದ್ಯ ಸಾಗ್ತಾ ಇದೆ. ಸಮಬಲದ ಹೋರಾಟ. 2 ಪಂದ್ಯಗಳ ಅಂಕ ಸಮಬಲ. ಸಮಬಲ 19-19 ಪಂದ್ಯ ಇದೆ. ಮತ್ತೊಮ್ಮೆ ಒಂದು ಕಿಕ್ ಮುಖಾಂತರ ಒಳ್ಳೆಯ ಒಂದು ಅಂಕವನ್ನು ಕದೀತಾ ಇದ್ದಾನೆ ಕೃಷ್ಣ. ಲೋಣ ಹಂತದಲ್ಲಿರುವಂತ ತಂಡ ಇದಾಗಿದೆ. ಇದು ಕಿರ್ಸೂರ್ ತಂಡ. ಕೊನೆಯ ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಪ್ರಯತ್ನ ಅಲ್ಲಿ ಅಂಕಗಳು ಕೊಡ್ತಾರಪ್ಪ ಗಬ್ರಿನ. ಕಿರ್ಸೂರ್ ಪರವಾಗಿ 20-21 ಒಂದು ಅಂಕ ಮುನ್ನಡೆ ಕಿರ್ಸೂರ್ ತಂಡ. 20-21 ಸಮಬಲದ ಹೋರಾಟ.
21-21. ಒಂದ್ ಸ್ವಲ್ಪ ಜೋರಾದ ಚಪ್ಪಾಳೆ ಕೊಡ್ರಿ. ಇದು ಇಷ್ಟೊಂದು ರೋಚಕತೆ ಪಂದ್ಯವನ್ನ ನಿಮ್ಮ ಮನರಂಜಿಸುವಂತ ಪಂದ್ಯ ಇದೊಂದೇ. ಒಂದ್ಸರಿ ಜೋರಾದ ಚಪ್ಪಾಳೆ ಕೊಟ್ಬಿಡ್ರಿ, ಕೈ ಮೆಚ್ಚಿ ಚಪ್ಪಾಳೆ ಕೊಡ್ರಿ ಒಂದ್ಸರಿ. ಸೂಪರ್ ಟ್ಯಾಕಲ್ ಆಗಿದೆ. ಒಂದು ಕ್ಷಣಗಳಲ್ಲಿ ಹೊರಗಡೆ ಹೋಗಿಲ್ಲ. ಸಮಬಲದ ಹೋರಾಟ.